ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕಿಚನ್. ಇವತ್ತಿನ ರೆಸಿಪಿ ಹೀರೆಕಾಯಿ ಎಣ್ಗಾಯಿ. ಒಂದೊಳ್ಳೆ ರುಚಿಯಾಗಿ ಸಿಂಪಲ್ ಆಗಿ ಯಾವ ರೀತಿ ಹೀರೆಕಾಯಿ ಎಣ್ಗಾಯಿನ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡ್ಬಿಟ್ಟು ರುಚಿಯಾಗಿ ಈ ರೀತಿ ಹೀರೆಕಾಯಿ ಎಣ್ಗಾಯಿನ ಮಾಡ್ಕೊಳ್ಬೋದು. ಇದನ್ನ ನೀವು ರೊಟ್ಟಿ, ಚಪಾತಿ, ರೈಸ್ ಜೊತೆಗೂ ಕೂಡ ಸೂಪರ್ ಆಗಿ ಇರುತ್ತೆ. ತೋರಿಸೋ ವಿಧಾನದಲ್ಲಿ ಒಂದ್ಸತಿ ಟ್ರೈ ಮಾಡಿ, ಸೂಪರ್ ಆಗಿ ಇರುತ್ತೆ. ಯಾವ ರೀತಿ ಹೀರೆಕಾಯಿ ಎಣ್ಗಾಯಿನ ಮಾಡೋದು ಅಂತ ನೋಡೋಣ ಬನ್ನಿ. ಹೀರೆಕಾಯಿ ಎಣ್ಗಾಯಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಹೀರೆಕಾಯಿನ ತಗೊಂಡಿದ್ದೀನಿ. 2 ಹೀರೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಮೇಲ್ಗಡೆ ಸ್ವಲ್ಪ ನಾರನ್ನೆಲ್ಲ ತಗೊಂಡ್ಬಿಟ್ಟು ತಗೊಂಡಿದ್ದೀನಿ. ನೋಡ್ಬೋದು, ಅದನ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಮೀಡಿಯಂ ಸೈಜ್ ಅಲ್ಲಿ ತಗೊಂಡ್ ಬಂದಿದ್ದೀನಿ. ನೋಡ್ಬೋದು, ಅದನ್ನ ಈ ರೀತಿ 2 ಭಾಗವಾಗಿ ಮಧ್ಯ ಸೀಳ್ಕೊಳ್ಬೇಕಾಗತ್ತೆ. ನೋಡ್ಬೋದು ನೀವು ವಿಡಿಯೋದಲ್ಲಿ ಈ ರೀತಿ ಮಧ್ಯೆ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದೇ ಸೈಡ್ ಕಟ್ ಮಾಡ್ಕೊಳ್ಬೇಕು, ಇನ್ನೊಂದ್ ಸೈಡು ಹಾಗೆ ಇರ್ಬೇಕು, ಕಟ್ ಮಾಡ್ಕೊಳ್ಬಾರ್ದು. ನೋಡ್ಬೋದು, ಈ ರೀತಿ ಎಲ್ಲದನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಹಾಗೆ 2 ಮೀಡಿಯಂ ಸೈಜ್ ಈರುಳ್ಳಿ, ಹಾಗೆ 1 ಕಪ್ ಆಗುವಷ್ಟು ಕೊಬ್ಬರಿ, ಹಾಗೆ 1 ಟೊಮೆಟೊ, ಹಾಗೆ ಅರ್ಧ ಕಪ್ ಆಗುವಷ್ಟು ಶೇಂಗಾ ಕಾಳು, ಹಾಗೆ 2 ಸ್ಪೂನ್ ಅಷ್ಟು ಧನಿಯಾ ಪೌಡರ್, ಹಾಗೆ 1 ಸ್ಪೂನ್ ಅಷ್ಟು ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕೊಂಡು ಸ್ವಲ್ಪನೇ ನೀರ್ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ಕಂಪ್ಲೀಟ್ ಆಗಿ ನುಣ್ಣಗೆ ಪೇಸ್ಟ್ ಆಗ್ಬೇಕು. ನೋಡ್ಬೋದು, ಈ ರೀತಿ ನುಣ್ಣಗೆ ಪೇಸ್ಟ್ ಆದ್ರೆ ಸಾಕು. ಯಾವುದೇ ರೀತಿ ತರಿಯಾಗಿ ಪೇಸ್ಟ್ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ. ಈ ರೀತಿ ನುಣ್ಣಗೆ ಪೇಸ್ಟ್ ಆಗಿರ್ಬೇಕಾಗತ್ತೆ. ಇಷ್ಟು ನುಣ್ಣಗಾದ್ರೆ ಸಾಕು. ಇದನ್ನ ನಾವು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನಾವೇನು ಮಸಾಲೆನ ರುಬ್ಬಿ ಇಟ್ಕೊಂಡಿರ್ತೀವೋ ಅದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿ ನೀರನ್ನ ಸೇರಿಸ್ಕೊಳೋದಿಕ್ಕೆ ಹೋಗ್ಬೇಡಿ. ಫಸ್ಟಿಗೆ ಮಸಾಲೆ ಎಲ್ಲ ಈ ರೀತಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊಳ್ಬೇಕು. ನಾವೇನು ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿರ್ತೀವೋ ಈ ರೀತಿ ತುಂಬಬೇಕಾಗತ್ತೆ. ಒಳಗಡೆ ಕಂಪ್ಲೀಟ್ ಆಗಿ ಮಸಾಲೆ ಎಲ್ಲ ಕರೆಕ್ಟ್ ಆಗಿ ಹತ್ಬೇಕು. ಈ ರೀತಿ ತುಂಬಬೇಕಾಗತ್ತೆ. ನೋಡ್ಬೋದು, ಎಲ್ಲದನ್ನು ಇದೇ ರೀತಿ ಚೆನ್ನಾಗಿ ಮಸಾಲೆನ ಹೀರೆಕಾಯಿಗೆ ತುಂಬಿ ಇಟ್ಕೊಳ್ಬೇಕಾಗತ್ತೆ. ನೋಡ್ಬೋದು, ಈ ರೀತಿ ಆದ್ರೆ ಸಾಕು. ನೋಡ್ಬೋದು, ನಾನಿಲ್ಲಿ ಎಲ್ಲದನ್ನು ಈ ರೀತಿ ಮಸಾಲೆಗೆ ತುಂಬ್ತಾ ಇದ್ದೀನಿ. ಮಸಾಲೆ ಕರೆಕ್ಟ್ ಆಗಿ ಒಳಗಡೆ ಹೋಗ್ಬೇಕು. ನೋಡ್ಬೋದು, ಈ ರೀತಿ ಆದ್ರೆ ಸಾಕು. ಇದನ್ನ ನಾವು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಇಟ್ಟಿರೋ ಮಸಾಲೆಗೆ ಒಂದ್ ಸ್ವಲ್ಪನೇ ನೀರ್ ಹಾಕೊಂಡು ತೆಗ್ದಿಟ್ಕೊಳ್ಬೇಕಾಗತ್ತೆ. ನೋಡ್ಬೋದು, ಈ ರೀತಿ ಚೆನ್ನಾಗಿ ತುಂಬ್ಕೊಂಡ್ಬಿಟ್ಟು ಇಟ್ಕೊಳ್ಬೇಕಾಗತ್ತೆ. ಈ ರೀತಿ ತುಂಬೋದ್ರಿಂದ ಹೀರೆಕಾಯಿ ಎಣ್ಗಾಯಿ ಸೂಪರ್ ಆಗುತ್ತೆ. ಹಾಗಾಗಿ ಇವಾಗ ನಾವು ಹೀರೆಕಾಯಿ ಎಣ್ಗಾಯಿನ ರೆಡಿ ಮಾಡ್ಕೊಳ್ಳೋಣ. ಬಾಣಲಿಗೆ ಒಂದು 6 ರಿಂದ 7 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ 1 ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಬೇಕಾಗತ್ತೆ. ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಬ್ರೌನ್ ಆಗೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಒಂದ್ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕೊಳ್ಬೇಕಾಗತ್ತೆ. ಕರಿಬೇವು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ನಾವೇನು ಹೀರೆಕಾಯಿ ಮಸಾಲೆ ಎಲ್ಲ ತುಂಬಿ ಇಟ್ಟಿರ್ತೀವೋ ಅದನ್ನೆಲ್ಲ ಈ ರೀತಿ ಒಂದೊಂದಾಗೇನೆ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾವು ಏನು ಮಸಾಲೆ ಉಳಿದಿರುತ್ತೋ ಅದೇ ಮಸಾಲೆನೆ ಈ ರೀತಿ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ. ಕಂಪ್ಲೀಟ್ ಆಗಿ ಇದು ಚೆನ್ನಾಗಿ ಕುದಿ ಬರ್ಬೇಕು. ಒಂದು 10 ರಿಂದ 20 ನಿಮಿಷ ಹೀರೆಕಾಯಿ ಅಷ್ಟೇ ಚೆನ್ನಾಗಿ ಬೇಯಬೇಕು ಮಸಾಲೆ ಅಲ್ಲೇನೆ. ಇಷ್ಟ ಆದ್ರೆ ಸಾಕು. ಗಟ್ಟಿಯಾಗೇನೆ ಇರ್ಬೇಕು. ಎಣ್ಗಾಯಿ ಯಾವಾಗ್ಲೂ ಗಟ್ಟಿಯಾಗೇನೆ ಇರುತ್ತೆ. ಹಾಗಾಗಿ ನೋಡ್ಬೋದು, ಈ ರೀತಿ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಇದನ್ನ ನಾನು 10 ರಿಂದ 20 ನಿಮಿಷ ಚೆನ್ನಾಗಿ ಕುದಿಯೋದಿಕ್ಕೆ ಬಿಡ್ತಾ ಇದ್ದೀನಿ. ಫಸ್ಟ್ಗೆ ಈ ರೀತಿ ಕುದಿ ಬರ್ಬೇಕು, ಆಮೇಲೆ ಇದನ್ನ ನಾವು ಕ್ಲೋಸ್ ಮಾಡಿ ಬಿಡ್ಬೇಕಾಗತ್ತೆ. ನೋಡ್ಬೋದು, ನಾನು 10 ಮಿನಿಟ್ಸ್ ಚೆನ್ನಾಗಿ ಈ ರೀತಿ ಕುದಿಸ್ಕೊಳೋದಿಕ್ಕೆ ಬಿಟ್ಟಿದ್ದೆ. ಈ ರೀತಿ ಹೀರೆಕಾಯಿ ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಈ ರೀತಿ ಚೆನ್ನಾಗಿ ಕುದಿ ಬಂದ್ರೆ ಸಾಕು. ನೋಡ್ಬೋದು, ಎಷ್ಟು ಸೂಪರ್ ಆಗಿ ಹೀರೆಕಾಯಿ ಎಣ್ಗಾಯಿ ರೆಡಿ ಆಗಿದೆ ಅಂತ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಹೀರೆಕಾಯಿ ಎಣ್ಗಾಯಿ ರೆಡಿ ಆಗಿದೆ. ಇದನ್ನ ನೀವು ಚಪಾತಿ, ರೊಟ್ಟಿ, ರೈಸ್ ಜೊತೆಗೂ ಕೂಡ ಸೂಪರ್ ಆಗಿ ಇರುತ್ತೆ. ನೋಡ್ಬೋದು, ಎಷ್ಟು ಸುಲಭವಾಗಿ ಹೀರೆಕಾಯಿ ಎಣ್ಗಾಯಿನ ಮಾಡ್ಕೊಳ್ಬೋದು. ನೋಡ್ಬೋದು, ನಾನಿಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಸೂಪರ್ ಆಗಿ ಹೀರೆಕಾಯಿ ಎಣ್ಗಾಯಿ ರೆಡಿ ಆಗಿದೆ ಅಂತ. ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡ್ಬಿಟ್ಟು ರುಚಿಯಾಗಿ ಈ ರೀತಿ ಹೀರೆಕಾಯಿ ಎಣ್ಗಾಯಿನ ಮಾಡ್ಕೊಳ್ಬೋದು. ನಾನ್ ತೋರಿಸೋ ವಿಧಾನದಲ್ಲಿ ನೀವು ಒಂದ್ಸತಿ ಟ್ರೈ ಮಾಡಿ. ಇಷ್ಟೇ ಸುಲಭವಾಗಿ ರುಚಿಯಾಗಿ ಹೀರೆಕಾಯಿ ಎಣ್ಗಾಯಿನ ಮಾಡ್ಕೊಳ್ಳಿ. ಹಾಗೆ ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.
ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿಗಾಗಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.